ಹಾಗೆ ಸಾಕಷ್ಟು ಜನರು ಕೂಡ ಈಗ ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲೇ ಕೆಫೆಗೆ ಈಗ ಮತ್ತೆ ಓಪನ್ ಆಗಿರುವಂಥದ್ದು ವಿಶ್ ಮಾಡುವಂಥ ನಿಟ್ಟಿನಲ್ಲಿ. ಮೊನ್ನೆ ಇಲ್ಲಿ ಕೆಫೆ ಬ್ಲಾಸ್ಟ್ ಆಯ್ತಲ್ಲ, ಆ ಸ್ಪಾಟ್ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ಕ್ಯಾಮ್ರಾ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೇ ಈ ಸ್ಪಾಟಲ್ಲಿ ಆ ಬಾಂಬನ್ನು ಇಟ್ಟಿರುವಂಥದ್ದು. ಅಲ್ಲೇ ಈಗ ಆ ಕಂಬಕ್ಕೆ ಪೂಜೆಯನ್ನು ಮಾಡಿದ್ದಾರೆ, ಹಾಗೆ ಹೂವನ್ನು ಕೂಡ ಸುತ್ತಿದ್ದಾರೆ. ಇಲ್ಲಿ ಈ ಮರದ ಒಂದು ಇಲ್ಲಿ ಕಾಣಿಸ್ತಿದ್ದಲ್ಲ ಬುಡ, ಇಲ್ಲಿ ಬ್ಯಾಗನ್ನು ಇಟ್ಟಿರುವಂಥದ್ದು. ಇಲ್ಲಿ ಸ್ಫೋಟ ಆಗಿರುವಂಥದ್ದು. ಇಲ್ಲೇ ವಾಶ್ ಬೇಷನ್ ನೀವು ನೋಡ್ತಾ ಇರ್ಬೋದು, ಹ್ಯಾಂಡ್ ವಾಶು ಇಲ್ಲೇ ನೋಡಿ, ಇಲ್ಲೇ ಹ್ಯಾಂಡ್ ವಾಶು. ಆತ ಬಾಂಬರ್ ಏನು ಮಾಡ್ದ ಅಂತ ಹೇಳಿದ್ರೆ ಈ ಒಂದು ಸ್ಪಾಟಲ್ಲಿ ಬಂದು ಇಟ್ಟಿದ್ದಾನೆ. ಇಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು. ಹಾಗೆ ಈಗ ನಾನು ಇಲ್ಲಿ ಬಂದವರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ಕಾರ ಮೇಡಮ್. ತುಂಬ ಖುಷಿ ಆಗ್ತಿದೆ. ನಾವು ಐ ಆಮ್ ಅ ಮ್ಯೂಸಿಷಿಯನ್. ಹೈದರಾಬಾದಲ್ಲಿ ನಾವು ಪರ್ಫಾರ್ಮ್ ಮಾಡಿದ್ದೇವೆ. ಹೈದರಾಬಾದ್ ರಾಮೇಶ್ವರಂ ಕೆಫೆ ಮೊನ್ನೆ ಓಪನಿಂಗ್ ಆದಾಗ ರಘು ಅವ್ರದ್ದು. ಸೊ ಅಲ್ಲಿ ನಾವು ಗ್ರ್ಯಾಂಡ್ ಸಿತಾರ್ ಸಿಂಫನಿ ಕಡೆಯಿಂದ ನಾವು ಪರ್ಫಾರ್ಮ್ ಮಾಡಿದ್ದೀವಿ. ಸೊ ಇವತ್ತು ಗ್ರ್ಯಾಂಡ್ ಇದಕ್ಕೆ ಓಪನಿಂಗಿಗೆ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಇನ್ನೊಬ್ರು ಕೂಡ ಇದ್ದಾರೆ. ನಮಸ್ಕಾರ. ಸಾರಿ ಹಾಂ, ಓಕೆ. ಸ್ವಲ್ಪ ಇಷ್ಟ ಇದ್ದಾರೆ ಮಾತನಾಡೋಕ್ಕೆ. ನೋಡಿ, ಈಗ ನೀವು ಗಮನಿಸ್ಬೋದು ವೀಕ್ಷಕರೇ, ಮೊನ್ನೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು. ಈ ಮೂಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಸ್ವಲ್ಪ ಸೈಡ್ ಬನ್ನಿ ಸರ್. ನೋಡಿ, ಈ ಸ್ಪಾಟಲ್ಲಿ ಆತ ಬ್ಯಾಗನ್ನು ಇಟ್ಟಿದ್ದಾನೆ ಬಾಂಬರ್. ಇಲ್ಲೇ ಬ್ಲಾಸ್ಟ್ ಆಗಿದ್ದು. ಇಲ್ಲಿ ಒಂದು ಲೇಡೀಸ್ ಇಲ್ಲಿ ಕೂತ್ಕೊಂಡಿದ್ರು, ಈ ಸ್ಪಾಟಲ್ಲಿ ಕೂತ್ಕೊಂಡಿದ್ರು. ಇಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಕೂಡಲೇ ಆ ಲೇಡಿ ಇಲ್ಲಿಂದನೇ ದಪ್ಪಂತ ಕೆಳಗೆ ಬಿದ್ದುಬಿಟ್ಟಿರುವಂಥ ಪ್ಲೇಸು ಅದು. ಇಲ್ಲಿ ಫುಲ್ ಓಪನ್ ಪ್ಲೇಸ್ ಆಗಿರುವಂಥದ್ದು. ಇಲ್ಲಿಂದ ಬಾಂಬ್ ಬ್ಲಾಸ್ಟಿನ ಆ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ ಅಲ್ಲಿ ನೋಡಿ, ಅಲ್ಲಿ ಮುಂದ್ಗಡೆ ಇರುವಂಥ ಗ್ಲಾಸ್ ಕೂಡ ಒಡೆದೋಗಿದೆ. ಈಗ ಅದನ್ನು ಗ್ಲಾಸನ್ನು ಹಾಕಿದ್ದಾರೆ. ಇವತ್ತು ಓಪನ್ ಆಗಿದೆ, ಹಾಕಿದ್ದಾರೆ. ಅಷ್ಟು ದೂರ ಈ ಗ್ಲಾಸ್ ಕೂಡ ಒಡೆದು ಹೋಗಿರುವಂಥದ್ದು. ಇನ್ನೊಂದು ಕಡೆ ಮೇಲ್ಗಡೆ ಈ ರೂಫರ್, ಇಲ್ಲಿ ನೋಡಿ, ಈ ವೈಟ್ ರೂಫರ್ ನೀವು ನೋಡ್ತಾ ಇರ್ಬೋದು, ಮೇಲ್ಚಾವಣಿ ಅದು ಕಂಪ್ಲೀಟ್ ಅಲ್ಲಿಂದ ಇಲ್ಲಿ ತನಕ ಇದ್ದಿತ್ತು ನೋಡಿ. ಆ ಮೂಲೆಯಿಂದ ಈಚೆ ಕಡೆ ಅಲ್ಲಿ ತನಕ ಇದ್ದಿತ್ತು. ಆದರೆ ಅದಿಷ್ಟು ಕೂಡ ಕಿತ್ತ ಹಾರಿ ಹೋಯ್ತು. ಯಾವಾಗ ಆ ಬಾಂಬ್ ಬ್ಲಾಸ್ಟ್ ಆಯಿತು, ಅದರ ತೀವ್ರತೆಗೆ ಅದು ಫುಲ್ಲು ಮೇಲ್ಚಾವಣಿ ಅನ್ನುವಂಥದ್ದೇ ಕಿತ್ತೋಗಿರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಒಂದಿಷ್ಟು ಗ್ರಾನೈಟ್ಗಳು ಕೂಡ ಕಿತ್ತಾಗೋ ಡ್ಯಾಮೇಜ್ ಆಗಿರುವಂಥದ್ದು. ಎಲ್ಲವನ್ನೂ ಕೂಡ ನಾವು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿದ್ವಿ, ಇಮಿಡಿಯೇಟಾಗಿ ಅದನ್ನೆಲ್ಲವನ್ನು ಕೂಡ ಹಾಕಿಸಿದ್ವಿ ಅಂತ ಈಗಾಗಲೇ ರಾಮೇಶ್ವರಂ ಕೆಫೆಯ ಸಂಸ್ಥಾಪಕಿ ಆದಂಥ ದಿವ್ಯಾ ಅವರು ಕೂಡ ಅದನ್ನೇ ಹೇಳಿರುವಂಥದ್ದು. ಈಗ ನೀವು ಗಮನಿಸ್ತಾ ಇರ್ಬೋದು, ಒಂದಿಷ್ಟು ಜನ ಬಂದಿದ್ದಾರೆ. ಇಲ್ಲೂ ಕೂಡ ಹೋಮ ಆಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಅದ್ಧೂರಿಯಾಗಿ ಓಪನ್ ಆಗಿರುವಂಥ ನಿಟ್ಟಿನಲ್ಲಿ ಇಲ್ಲಿ ಹೋಮ ಹವನವು ಕೂಡ ಆಗ್ತಾ ಇರುವಂಥದ್ದು. ಅದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ನೋಡಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ ರಾಮೇಶ್ವರಂ ಕೆಫೆಯ ಮಾಲೀಕರಾದಂಥ ಸಹ ಸಂಸ್ಥಾಪಕಿ ದಿವ್ಯಾ ಹಾಗೆ ರಾಘವೇಂದ್ರ ಅವರು ಈಗ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ನೀವು ನೋಡ್ತಾ ಇರ್ಬೋದು, ಅದು ಕ್ಯಾಶ್ ಕೌಂಟ್ರು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಬಾಂಬ್ ಹೊಡೆಸಿದ್ದು ಈ ಗ್ಲಾಸ್, ಇಲ್ಲಿ ನೋಡಿ, ಈ ಗ್ಲಾಸು ಫುಲ್ ಡ್ಯಾಮೇಜ್ ಆಗಿದೆ. ಅದನ್ನು ಕೂಡ ಇದು ಮಾಡಿದ್ದಾರೆ. ನಾನೀಗ ಮತ್ತೆ ಇಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಿದ್ರಲ್ಲ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಇಲ್ಲಿ ಬನ್ನಿ, ಸರ್ ಇಲ್ಲಿ ಬನ್ನಿ, ಒಂದು ನಿಮಿಷ ಇಲ್ಲಿ ಬನ್ನಿ. ಬ್ರದರ್, ಮೊನ್ನೆ ಬ್ಲಾಸ್ಟ್ ಆದಾಗ ನೀವು ಇದ್ದಿದ್ರಾ, ಕೆಲಸ ಮಾಡ್ತಿದ್ರಾ ಸರ್? ಮೊನ್ನೆ ಬ್ಲಾಸ್ಟ್ ಆದಾಗ ನೀವು ಇದ್ದಿದ್ರಲ್ವಾ, ಇಲ್ಲೇ ಕೆಲಸ ಮಾಡ್ತಿದ್ರಾ? ರೂಮಲ್ಲಿದೆ ನಾನು. ಇವರು ಅಲ್ಲ, ಬಾಂಬ್ ಬ್ಲಾಸ್ಟಿಗೆ ನೀವು ಹೆದರ್ಕೊಂಡ್ರಿ, ಬಟ್ ಈಗ ಮಾತಾಡೋಕೆ ಯಾಕೆ ಭಯಕ್ಕೆ ನಿಮಗೆ? ಮಾತಾಡಿ. ಇಲ್ಲ ಸರ್, ಅವತ್ತು ನಾವು ರೂಮಲ್ಲಿ ಇದ್ವಿ. ಯಾರಿದ್ದಿದ್ರು ನೋಡಿ? ಇದು ಕಿಚನ್ ಏರಿಯಾ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಂಥ ಗಣ್ಯಾತಿ ಗಣ್ಯರಿಗೆ ಮಾತ್ರ ಇದು ಫೆಸಿಲಿಟಿ ಇವತ್ತಿರುವಂಥದ್ದು. ನಾಳೆ ಗ್ರಾಹಕರಿಗೆ ಮುಕ್ತ ಅವಕಾಶ ಇರುವಂಥದ್ದು. ನೋಡಿ, ಮೊನ್ನೆ ಬಾಂಬ್ ಬ್ಲಾಸ್ಟ್ ಆದಾಗ ಇವರಿದ್ದಿದ್ರು. ಸರ್ ಏನಾಯ್ತು ಮೊನ್ನೆ? ಸರ್, ನಾವು ಕೌಂಟ್ರಲ್ಲಿ ಸರ್ವಿಸ್ ಮಾಡ್ತೀವಿ. ನಮ್ಗೆ ಏನಾಗಿದೆ ಅಂತ ಸಡನ್ಲಿ ಗೊತ್ತಾಗಿಲ್ಲ. ಬಟ್ಟು ಅದು ಆಗಿದೆ. ನಮಗೂ ಎಲ್ಲ ಓನರ್ಗಳ ಸಪೋರ್ಟ್ ಇದೆ. ಯಾರೂ ಸ್ಟಾಫು ಎಲ್ಲೂ ಹೋಗಿಲ್ಲ. ಎಲ್ಲ ಸ್ಟಾಫ್ ನಮ್ಮ ಇಲ್ಲೇ ಇದೆ. ಏನು ಸ್ಟಾಫ್ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ, ಏನಿಲ್ಲ, ಆರಾಮಾಗಿದ್ದಾರೆ. ನಮ್ಮದು ದೇವ್ರ ದಯೆ, ನಮ್ಮ ರಾಮೇಶ್ವರಂ ಕೆಫೆ ದಯೆಯಿಂದ ನಾವೆಲ್ಲ
ದೇವರ ದಯೆ, ರಾಮೇಶ್ವರಂ ಕೆಫೆ ದಯೆಯಿಂದ ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಏನು ಸ್ಟಾಫ್ ಅವ್ರಿಗೆ ಏನು ತೊಂದರೆ ಆಗಿಲ್ಲ, ಕರೆಕ್ಟಾಗಿದ್ದೀವಿ. ನಿಮ್ಮ ಊರಲ್ಲಿ ಎಲ್ಲಿಂದ ಬಂದಿದ್ದು ನೀವು ಇಲ್ಲಿ ವರ್ಕ್? ನಾನು ಬಂದಿರೋದು ಹುಬ್ಳಿಯಿಂದ ನಾನು ಬಂದಿರೋದು. ದಾಂಡೇಲಿ, ನನ್ನ ಪ್ರಾಪರ್ ಊರು ದಾಂಡೇಲಿ. ಸಡನ್ಲಿ ನೀವು ಆಚೆ ಕಡೆಯಿಂದ ಹೋದ್ರಾ ಎಲ್ಲೋ ಹೋದ್ರು? ನಾವು ಇಲ್ಲಿ ಕೌಂಟ್ರಲ್ಲಿ ಸರ್ವಿಸ್ ಮಾಡ್ತಾಯಿದ್ವಿ. ಎಲ್ಲ ಹುಡುಗರು ಈ ಕಡೆಯಿಂದನೂ ಹೊರಗಡೆ ಬಂದಿದ್ದೀವಿ. ಬ್ಲಾಸ್ಟ್ ಆದ್ಕೊಳ್ಳಿ ಇಲ್ಲಿ ಒಳಗಡೆ ಏನೂ ಆಗಿಲ್ಲ? ಒಳಗಡೆ ಏನೂ ಆಗಿಲ್ಲ ಸರ್. ಏನಾಗಿದೆ ಅದು ಹೊರಗಡೆ ಆಗಿರೋದು. ಒಂದು ಸ್ಟೇಟು ಅಲ್ಲಿ ಆಗಿರೋ ಜಾಗನೂ ಪ್ರಾಪರ್ಲಿ ಅದು ಹೊರಗಡೆ ಆಗಿರೋದು. ಅಂದರೆ ಆ ಪ್ಲೇಸಲ್ಲಿ ಮಾತ್ರ ಆಗಿದ್ದು, ಅಲ್ಲಿ ಬಾಂಬ್ ಒಂದು ಸಿಡಿಸಿ ಇಲ್ಲಿ ತನಕ ಬಂದಿದೆಯಲ್ಲ ಸರ್, ಅದು ಗ್ಲಾಸ್ ಹೊಡೆದೋಗಿದೆ. ಅಂದರೆ ಈ ಪ್ಲೇಸಲ್ಲಿ ಏನೋ ನಿಮಗೆ ಈ ಪ್ಲೇಸಲ್ಲಿ ತೊಂದರೆ ಆಗಿಲ್ಲ, ಅದ್ರ ಗಾಬರಿಯಾಗಿ ಹುಡುಗರೆಲ್ಲ ಓಡೋಗಿದ್ದಾರೆ. ಬಟ್ಟು ಅಷ್ಟೊಂದು ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು? ಇಲ್ಲಿ ಈ ಲೈವ್ ಕಿಚನಲ್ಲಿ, ಇಲ್ಲಿ ಕೌಂಟ್ರಲ್ಲಿ ಸುಮಾರು ಜನ 17 ಜನ ಇರ್ತಾರೆ. ಆಮೇಲೆ ಆ ಕಿಚನಲ್ಲಿ ಒಂದು 17 ಜನ ಇರ್ತಾರೆ. ದೋಸೆ ಇಲ್ಲಿ ಎಷ್ಟು ಜನ ಇದ್ದಿದ್ರು ಆವಾಗ? ಫ್ಲೋರಲ್ಲಿ ಇರ್ತಾರೆ, 15 ಜನ ಇರ್ತಾರೆ ಫ್ಲೋರಲ್ಲಿ. ಗ್ರಾಹಕರು ಎಷ್ಟು ಜನ ಇದ್ದಿದ್ರು? ಇಲ್ಲ ಸರ್, ಫುಲ್ ರಶ್ ಇಲ್ಲ, ನಾರ್ಮಲ್ ಕೊರೋಡು ಇತ್ತು. ನೀವೊಬ್ಬರೇ? ಬೇರೆ ಯಾರು ಇದ್ದಿದ್ರು ಆವಾಗ? ನಿಮ್ಮ ಭಯ ಆಯಿತು, ಅಲ್ಲಿ ನೀವು ಓಡೋಗ್ಬಿಟ್ರಿ? ಭಯ ಆಯಿತು, ನಾವು ಸಡನ್ಲಿ ಹೊರಗಡೆ ಬಂದುಬಿಟ್ವಿ. ಇಲ್ಲ ಸರ್, ಏನೂ ಇಲ್ಲ. ನಮ್ಮ ಹೆಸರು ಸಕ್ಕು ಅಂತ. ಎಸ್ ವೀಕ್ಷಕರೇ, ನೀವು ಗಮನಿಸ್ಬೋದು ಈ ಆ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಅವರು ಕುಕಿಂಗ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆದ್ರ ಕೂಡಲೇ ಭಯ ಬೀದ್ ಕೊಟ್ಕೊಂಡು ಓಡೋಗ್ಬಿಟ್ರು. ಅಲ್ಲೊಂದು 10-17 ಜನ ಕೆಲಸ ಮಾಡ್ತಿದ್ರು, ಅವರಿಗೂ ಕೂಡ ಭಯ ಆಯಿತು. ನಾನು ಆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಅಲ್ಲಿ ನೋಡಿ, ಆ ಮೂಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಅಲ್ಲಿ ಆ ಕಂಬಕ್ಕೊಂದು ಹೂವನ್ನು ಸುತ್ತಿದ್ರಲ್ಲ, ಅಲ್ಲಿ ಬ್ಲಾಸ್ಟ್ ಆಗಿದ್ದು. ಆದರೆ ಅದರ ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬಂದು ಸ್ಫೋಟ ಆಗಿದೆ. ಈ ಮೇಲ್ಗಡೆ ಈಗ ಗಾಜನ್ನು ಹೊಸತು ಹಾಕಿದ್ರು, ಬಟ್ ಅಲ್ಲಿವರೆಗೂ ಅದರ ತೀವ್ರತೆ ಇರುವಂಥದ್ದು. ಸೊ ಇವತ್ತು ಎಲ್ಲರೂ ಖುಷಿಯಿಂದ ಈಗ ಬಂದು ಓಪನ್ ಆಗಿದ್ದಾರೆ. ಬಟ್ ಎಲ್ರಿಗೂ ಕೂಡ ಖುಷಿ ಇದೆ. ಸರ್ ನಮಸ್ಕಾರ ಮೇಡಮ್. ಹಾಂ, ಈಗ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ಬೋದು, ಈಗ ಸುದ್ದಿಗೋಷ್ಠಿ ಕೂಡ ಶುರುವಾಗಿದೆ. ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು, ನಾನು ಇಲ್ಲಿ ಎಲ್ಲರೂ ಕೂಡ ಇಲ್ಲೇ ಹ್ಯಾಂಡ್ ವಾಶ್ ಮಾಡೋದು, ಅಲ್ಲೆಲ್ಲರೂ ಕೂಡ ಗ್ರಾಹಕರು ಕೂತ್ಕೊಳ್ಳೋದು, ಇಲ್ಲಿ ಮೇಲ್ಗಡೆನೂ ಕೂಡ ಕೂತ್ಕೊಂಡು ತಿಂತಾರೆ. ಈ ರಾಮೇಶ್ವರ ಕೆಫೆ ಯಾಕಂತ ಹೇಳಿದ್ರೆ ಇಲ್ಲಿ ಯಾರೂ ಪರ್ಟಿಕ್ಯುಲರ್ ಆಗಿ ನಾನು ಸಿಟ್ಟಿಂಗ್ ಆಗಿ ತಿನ್ನಬೇಕು ಮಾಡಬೇಕು ಅದೇನೂ ಇಲ್ಲ. ಇಲ್ಲಿ ಒಳ್ಳೆ ಏರಿಯಾ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಆರಾಮಿಂದ ತಿನ್ಬೋದು. ಅದೇ ಥರ ಇಲ್ಲೇ ಒಂದು ಮಹಿಳೆ ಇಲ್ಲೇ ಕೂತ್ಕೊಂಡಿರುವಂಥದ್ದು. ಇಲ್ಲೇ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇಲ್ಲೇ ನೋಡ್ತಿದ್ರಲ್ಲ, ಇಲ್ಲೇ ಆ ಒಂದು ಬ್ಯಾಗ್ ಆತ ಅಲ್ಲಿ ಇಡ್ಲಿ ರವೆ ಆರ್ಡ್ರ್ ಮಾಡ್ದ, ರವೆ ಇಡ್ಲಿ ತಿಂದ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ದ, ಇಲ್ಲಿ ತಗೊಂಡು ಒಂದು ಬ್ಯಾಗನ್ನು ಇಟ್ಟ. ಇಲ್ಲಿರುವಂಥ ಬ್ಯಾಗೆ ಬ್ಲಾಸ್ಟ್ ಆಗಿರೋದು. ಸೊ ಬ್ಲಾಸ್ಟ್ ಆದ ಕೂಡಲೇ ಇಲ್ಲಿರುವಂಥ ಮಹಿಳೆ ಏನಾದ್ರು ಅಂತ ಹೇಳಿದ್ರೆ ಪಲ್ಟಿ ಹೊಡೆದು ಕಳೆದ್ಬಿಟ್ಬಿಟ್ರು. ಅದೇ ಮಹಿಳೆ ತೀವ್ರ ಗಂಭೀರತೆಯನ್ನು ಪಡ್ಕೊಂಡಿರುವಂಥದ್ದು, ಗಂಭೀರ ಆಗಿರುವಂಥದ್ದು. ಆ ಮಹಿಳೆ ಕಣ್ಗುಡ್ಡೆಗೂ ಕೂಡ ಪ್ರಾಬ್ಲಮ್ ಆಗಿದೆ, ಕಿವಿಗೂ ಕೂಡ ಸಮಸ್ಯೆ ಆಗಿದೆ. ಈಗ ಇದೇ ಕಂಬಕ್ಕೆ ಈಗ ಪೂಜೆಯನ್ನು ಕೂಡ ಮಾಡಿದ್ದಾರೆ, ಇದೇ ಕಂಬಕ್ಕೆ ಮತ್ತೆ ಪೂಜೆಯನ್ನು ಮಾಡಿದ್ದಾರೆ, ಹೂವು ಹಾಕಿದ್ದಾರೆ, ಎಲ್ಲ ಕೂಡ ಮಾಡಿದ್ದಾರೆ. ಓಪನ್ ಆಗಿರುವಂಥದ್ದು, ಗಣಹೋಮ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಮಹಿಳೆ ಪಲ್ಟಿಯಾಗಿ ಬಿಟ್ಬಿಟ್ರು. ಯಾಕಂತ ಹೇಳಿದ್ರೆ ಇಲ್ಲೇ ಪಕ್ಕದಲ್ಲಿ ಇರುವಂಥದ್ದು. ಆದರೆ ಅಲ್ಲಿದ್ದವರು ಎಲ್ರಿಗೂ ಕೂಡ ಭಯ ಆಗಿ ಈಚೆ ಕಡೆಯಿಂದ ಒಂದಿಷ್ಟು ಜನ ಜಂಪ್ ಆಗಿ ಹೋದ್ರು. ಇದು ಓಪನ್ ಅಪ್ ಜಾಗ ಆಗಿರೋದ್ರಿಂದ ಇಲ್ಲಿ ಒಂದಿಷ್ಟು ಜನ ಜಂಪ್ ಆಗಿ ಹೋದರು. ಒಂದಿಷ್ಟು ಜನ ಫ್ರಂಟ್ ಸೈಡಿಂದ ಆ ವಿಡಿಯೋ CC ಕ್ಯಾಮ್ರಾ ವಿಡಿಯೋ ಕೂಡ ನೀವು ಗಮನಿಸ್ಬೋದು. ಆ ಒಂದು ಫ್ರಂಟ್ ಸೈಡಿಂದ ಒಂದಿಷ್ಟು ಜನ ಓಡೋಗ್ಬಿಟ್ರು. ಬಟ್ ಆದರೆ ಇಲ್ಲಿ ನೋಡಿ ರಾಮೇಶ್ವರಂ ಕೆಫೆ ಇಲ್ಲಿಂದ ಫುಲ್ ಓಪನ್ ಇರುವಂಥ, ಇಲ್ಲಿಂದನೂ ನೀವು ಬೇಕಾದ್ರೆ ಫುಡ್ ಆರ್ಡರ್ ಮಾಡೋದು ತೊಗೊಳ್ಬೋದು, ಅಲ್ಲಿಂದನೂ ಕೂಡ ತಗೊಳ್ಬೋದು. ಹಾಗಾಗಿ ಬಿಂದಾಸಾಗಿ ಆರಾಮಿಂದ ಶಾಂತವಾಗಿರುವಂತಹ ಒಂದು ನಿಟ್ಟಿನಲ್ಲಿ ಆರಾಮಿಂದ ಪೀಸ್ಫುಲ್ ಮೈಂಡಿಂದ ಇಲ್ಲಿ ಬರ್ತಾರೆ, ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ತಾರೆ. ಆದರೆ ಏಕಾಏಕಿ ಒಂದೇ ಸಮನೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇದರಿಂದ ಭಯ ಭೀತಿ ಕೊಟ್ಕೊಂಡು ಓಡೋಗ್ಬಿಟ್ರೆ.